ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ನೀವು ಆಲ್ರೆಡಿ ತಮ್ನೈಲಲ್ಲಿ ನೋಡಿರ್ತೀರ. ಈ ಒಂದು ವಿಡಿಯೋ ಮಾಡೋದಕ್ಕೆ ನನ್ನ ಸ್ಪಿರಿಚುವಲ್ ಮಾಸ್ಟರ್ಸ್ ಆಗಿರ್ಬೋದು, ನನ್ನ ಸ್ಪಿರಿಚುವಲ್ ಗೈಡ್ಸ್ ಆಗಿರ್ಬೋದು, ಈ ಒಂದು ಮೆಸೇಜ್ನ ನಂಗೆ ಕೊಡ್ತಾಯಿದ್ರು. ಹಾಗಾಗಿ ಈ ಒಂದು ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಅವಶ್ಯಕತೆ ಇದೆ, ಯಾರಿಗೆಲ್ಲ ಈ ಒಂದು ಮೆಸೇಜ್ ಅಥವಾ ವಿಡಿಯೋ ತಲುಪಬೇಕು ಅಂತಿರುತ್ತೋ ಅಂಥವ್ರಿಗೆಲ್ಲನೂ ತಲುಪುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಮಗೆಲ್ಲ ಗೊತ್ತಿರೋ ಹಾಗೆ ಧನ್ವಂತ್ರಿ ದೇವರು ವಿಷ್ಣುವಿನ ಒಂದು ಅವತಾರ. ಸಮುದ್ರ ಮಂಥನ ಆದಮೇಲೆ ಸಮುದ್ರದಿಂದ ಒಂದು ಔಷಧಿ ಗಿಡಮೂಲಿಕೆಗಳು ಹಾಗೆ ಅಮೃತ ಕಳಸನ ತಗೊಂಡು ಬಂದಂಥವರು ಈ ಒಂದು ಧನ್ವಂತ್ರಿ ದೇವರು. ಇವರನ್ನ ಗಾಡ್ ಆಫ್ ಹೀಲಿಂಗ್ ಅಥವಾ ಗಾಡ್ ಆಫ್ ಮೆಡಿಸನ್ ಅಂತಲೇ ಹೇಳ್ತೀವಿ. ಈಗಿನ ಸಿಚುವೇಶನಲ್ಲಿ ತುಂಬ ಜನ ಹೆಲ್ತ್ ವಿಚಾರವಾಗಿ ಸಫರ್ ಮಾಡ್ತಾ ಇದ್ದಾರೆ. ಈ ಒಂದು ರಿಚುವಲ್ ಅಥವಾ ಏನು ಪರಿಹಾರ ಮಾಡೋದ್ರಿಂದ ನಿಮ್ಮ ಹೆಲ್ತಲ್ಲಿ ಸಾಕಷ್ಟು ಸುಧಾರಣೆ ಅನ್ನೋದು ಬರುತ್ತೆ. ಈ ಒಂದು ಪೂಜೆ ಅಥವಾ ಮಂತ್ರನ ಜಪ ಮಾಡೋದ್ರಿಂದ ನಿಮ್ಮ ಮಾನಸಿಕ ಆರೋಗ್ಯ ಅನ್ನೋದು ಬ್ಯಾಲೆನ್ಸ್ಡ್ ಆಗುತ್ತೆ. ನಿಮ್ಮ ಬಾಡಿನಲ್ಲಿ ಏನು ಸ್ಟ್ರೆಸ್ ಇದೆ ಅದು ರೆಡ್ಯೂಸ್ ಆಗುತ್ತೆ. ನಿಮ್ಮ ಬಾಡಿ ಎನರ್ಜಿ ಲೆವೆಲ್ನಲ್ಲಿ ಡಿಟಾಕ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಹಾರ ಕ್ಲೆನ್ಸ್ ಆಗುತ್ತೆ ಅಂತ ಹೇಳ್ಬೋದು. ನಿಮ್ಮಲ್ಲಿರೋಂಥ ಆ ಎಮೋಷ್ನಲ್ ಹೆವಿನೆಸ್ ಏನಿದೆ ಅದು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ನಿಮ್ಮ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ಬೋದು. ನಿಮಗೇನಾದರೂ ಕ್ರೋನಿಕ್ ಡಿಸಾರ್ಡರ್ಸ್ಗಳಿದ್ರೆ ಅದು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ನಿಮ್ಮ ಪ್ರೊಟೆಕ್ಷನ್ ಲೇಯರ್ನ ಇದು ಬಿಲ್ಡ್ ಮಾಡುತ್ತೆ. ಹಾಗೆಯೇ ನಿಮ್ಮ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ನ ತರುತ್ತೆ. ಇದೆಲ್ಲ ಧನ್ವಂತ್ರಿ ಕಾನ್ಷಿಯಸ್ನೆಸ್ನ ಆ್ಯಕ್ಟಿವೇಟ್ ಆದಾಗ ನ್ಯಾಚುರಲಿ ನಡೆಯೋ ಅಂಥ ಒಂದು ಎನರ್ಜಿ ಪ್ರೊಸೆಸ್ ಅಂತ ಹೇಳ್ಬೋದು. ಮತ್ತು ಇದನ್ನು ಯಾರು ಮಾಡ್ಬೋದು ಅಥವಾ ಯಾರು ಮಾಡಬಾರ್ದು ಅಂತ ನೋಡೋದಾದರೆ, ಯಾರೆಲ್ಲ ಪೀರಿಯಡ್ಸ್ ಆಗಿರ್ತಾರೋ ಅವರು 5 days ಮಾಡದೇ ಇದ್ದರೆ ಒಳ್ಳೆಯದು. 5 days ಆದಮೇಲೆ ನೀವು ಇದನ್ನು ಮಾಡ್ಬೋದು. ಮತ್ತು ಇದನ್ನು ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಅಥವಾ ನಿಮಗೋಸ್ಕರ ಮಾಡ್ಕೊಬೋದು. ನಿಮಗೋಸ್ಕರ ಅಲ್ಲದೆ ಇದ್ರೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಹೆಲ್ತಿಂದ ಸಫರ್ ಮಾಡ್ತಾಯಿದ್ರೆ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಹೆಲ್ತ್ ಇಶ್ಯೂಯಿಂದ ಸಫರ್ ಮಾಡ್ತಾಯಿದ್ರೆ ಅಂಥವರಿಗೆ ಇದನ್ನು ನೀವು ಮಾಡಿಕೊಡ್ಬೋದು. ಇದನ್ನು ಮಾಡಿಕೊಡೋದ್ರಿಂದ ಅವರ ಹೆಲ್ತಲ್ಲಿ ಸಾಕಷ್ಟು ಚೇತರಿಕೆ ಅನ್ನೋದು ಬರುತ್ತೆ. ಮತ್ತು ಇದನ್ನು ಅಂದರೆ ಈ ಒಂದು ಪೂಜೆ, ಈ ಮಂತ್ರನ ಹೇಗೆ ನಾವು ಮಾಡ್ಬೋದು ಅಂತ ನೋಡೋದಾದರೆ, ಯಾವುದಾದ್ರೂ ಒಂದು ನೀಟಾಗಿರುವಂಥ ಬಟ್ಟೆನ ಹಾಸಿ ಅದರ ಮೇಲೆ ಒಂದು ಮಣೆನ ಇಡ್ಬೋದು. ಅದರ ಮೇಲೆ ಒಂದು ಪ್ಲೇಟು ಮತ್ತು ಧನ್ವಂತ್ರಿಗಳದ್ದು ಒಂದು ವಿಗ್ರಹನ ಇಡ್ಬೋದು. ಧನ್ವಂತ್ರಿ ಇಲ್ಲ ಅಂದರೆ ಮಹಾವಿಷ್ಣುವಿನ ವಿಗ್ರಹನೇ ನೀವು ಇಲ್ಲಿ ಇಡ್ಬೋದು. ನೀಟಾಗಿ ಆ ವಿಗ್ರಹಕ್ಕೆ ಗಂಧ, ಕುಂಕುಮ, ಹೂವು ಎಲ್ಲ ಇಟ್ಟು ಒಂದು ಗಂಧದ ಕಡ್ಡಿಯಿಂದ ನೀವು ಅಲ್ಲಿರೋ ಅಂಥ ಜಾಗನ ಆಗಲಿ ಕ್ಲೆನ್ಸ್ ಮಾಡಿ, ಹಾಗೆ ಧನ್ವಂತ್ರಿಗಳಿಗೂ ಕೂಡ ಆ ಗಂಧದ ಕಡ್ಡಿ ಧೂಪನ ತೋರಿಸಿ ಮತ್ತು ಒಂದು ದೀಪನ ಹಚ್ಚಿ ಅವರಿಗೆ ನೀವು ಆಫರ್ ಮಾಡ್ಬೋದು. ಹಾಗೆಯೇ ಇಲ್ಲಿ ಅವರಿಗೆ ನೈವೇದ್ಯಕ್ಕೆ ನೀವು ಸಕ್ಕರೆನ ಕೂಡ ಇಲ್ಲಿ ಇಡ್ಬೋದು. 1 ನಿಮಿಷ ಮೆಡಿಟೇಷನ್ ಮಾಡಿ ನೀವು ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ ಅವರ ಹೆಸರನ್ನ ಒಂದು ಸತಿ ಹೇಳಿ, ಇಂಥ ಅವರಿಗೆ ಆರೋಗ್ಯದಲ್ಲಿರೋಂಥ ಸಮಸ್ಯೆ ಪರಿಹಾರ ಆಗಿ ಅವರ ಜೀವನದಲ್ಲಿ ಸಾಕಷ್ಟು ಆರೋಗ್ಯ ಅನ್ನೋದು ಚೇತರಿಕೆ ಆಗ್ತಾ ಇದೆ ಅಂತ ಹೇಳಿ ಅವರ ಒಂದು ಇಂಟೆನ್ಷನ್ ಅಂದರೆ ಸಂಕಲ್ಪನ ಹೇಳಿ ನೀವು ಮಾಡ್ಬೋದು. ಅಥವಾ ನಿಮಗೆ ಏನಾದರೂ ಮಾಡ್ಕೊಬೇಕು ಅಂತ ಇದ್ದರೆ ನೀವು ನಿಮ್ಮ ಒಂದು ಹೆಸರು, ನಕ್ಷತ್ರ, ರಾಶಿನ ಹೇಳಿ ನನ್ನ ಆರೋಗ್ಯದಲ್ಲಿ ಸಾಕಷ್ಟು
ಚೇತರಿಕೆ ಆಗಿದೆ ಅಥವಾ ನಾನು ತುಂಬ ಆರೋಗ್ಯವಾಗಿದ್ದೀನಿ. ಇದು ಒಂದು ಪವಿತ್ರವಾದ ಒಂದು ಹೋಲಿ ವಾಟರ್, ಅಂದರೆ ಪವಿತ್ರವಾದ ನೀರು ನನ್ನ ದೇಹದಲ್ಲಿ ಪ್ರತಿಯೊಂದು ಕಣ ಕಣದಲ್ಲೂ ಕೂಡ ಈ ಒಂದು ನೀರು ಸೇರಿ ನನ್ನ ಆರೋಗ್ಯದಲ್ಲಿ ಚೇತರಿಕೆ ಆಗಿದೆ ಅಂತ ಹೇಳಿ ನೀವು ಒಂದು ಸಂಕಲ್ಪನ ಫಸ್ಟು ಮಾಡ್ಕೊತೀರ, ಆಯಿತಾ. ಅದಾದಮೇಲೆ ಒಂದು ತಾಮ್ರದ ಚೊಂಬನ್ನ ತಗೊತೀರ, ಆಯಿತಾ. ಆ ತಾಮ್ರದ ಚೊಂಬಿಗೆ ನೀವು ಒಂದು ಪಚ್ಚ ಕರ್ಪೂರನ ಈ ರೀತಿ ಪುಡಿ ಮಾಡಿಬಿಟ್ಟು ಹಾಕ್ತೀರ. ಅದಾದಮೇಲೆ ಒಂದು ಅಥವಾ ಈ ರೀತಿ ಇರೋವಂಥ ತುಳಸಿ ದಳನ ಇದರೊಳಗಡೆ ಹಾಕಿ ಈಗ ಧನ್ವಂತರಿ ಹತ್ರ 1 ನಿಮಿಷ ಇಟ್ಟು ನಿಮ್ಮ ಸಂಕಲ್ಪ ಎಲ್ಲ ಮುಗ್ದು ಆಗಿರುತ್ತೆ. ಈಗ ಇದರ ಮೇಲೆ ಹೀಗೆ ಕೆಳಗಡೆ ನಿಮ್ಮ ಕೈ ಮತ್ತು ಚೊಂಬಿನ ಮೇಲೆ ಇನ್ನೊಂದು ಕೈನ ಇಟ್ಕೊಂಡು ಧನ್ವಂತರಿ ಮಂತ್ರದ ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರಯೇ ಅಮೃತ ಕಲಶ ಹಸ್ತಾಯ ಸರ್ವಭಯ ವಿನಾಶನಾಯ ತ್ರೈಲೋಕ್ಯಪತಯೇ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣುವೇ ನಮಃ. ಈ ರೀತಿ ಮಂತ್ರನ 108 ಸತಿ ನೀವು ಜಪ ಮಾಡಿದ್ಮೇಲೆ ಈ ಒಂದು ನೀರು ಒಂದು ಪವಿತ್ರವಾದ ಶಕ್ತಿಯುತವಾದ ಅಭಿಮಂತ್ರಿಸಿದ ಒಂದು ನೀರಾಗುತ್ತೆ. ಇದನ್ನು ನೀವು ಪ್ರತಿದಿನ ಟಾನಿಕ್ ಥರ ಈ ನೀರನ್ನು ಕುಡಿತಾ ಬಂದರೆ ಧನ್ವಂತರಿಗಳ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತೆ. ಹಾಗೆಯೇ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಅನ್ನೋದು ಬರುತ್ತೆ. ನನ್ನ ಮಂತ್ರ ಬೇಕಾದರೆ ಇನ್ನೊಂದು ಸತಿ ಹೇಳ್ತೀನಿ. ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರಯೇ ಅಮೃತ ಕಲಶ ಹಸ್ತಾಯ ಸರ್ವಭಯ ವಿನಾಶನಾಯ ತ್ರೈಲೋಕ್ಯಪತಯೇ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣುವೇ ನಮಃ. ಈ ರೀತಿ 108 ಬಾರಿ ನೀವು ಮಂತ್ರನ ನೀವು ಜಪ ಮಾಡಬೇಕು. ಅದಾದಮೇಲೆ ಈ ಒಂದು ನೀರನ್ನು ಯಾರು ಕೊಡಬೇಕು ಅಂತಿರ್ತೀರೋ ಅವರಿಗೆ ಅದನ್ನು ಕೊಡಿ. ಹಾಗೆಯೇ ನೀವು ಕೂಡ ಇದನ್ನು ಸೇವಿಸ್ತಾ ಬರ್ಬೋದು. ಇದು ಒಂದು ಟಾನಿಕ್ ರೀತಿಲಿ ನೀವು ಕುಡಿತಾ ಬರಬೇಕು. ಇದನ್ನು ಕುಡಿತಾ ಬರೋದ್ರಿಂದ ನಿಮ್ಮ ಹೋಲ್ ಬಾಡಿ ಹೀಲ್ ಆಗುತ್ತೆ ಅಂತ ಹೇಳ್ಬೋದು. ಈ ಒಂದು ರಿಚುವಲ್ನ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ. ಅಕಸ್ಮಾತ್ ನಿಮಗೇನಾದರೂ ಬೇಡ ಅಂದರೂ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಈ ಒಂದು ವಿಡಿಯೋನ ನೀವು ಶೇರ್ ಮಾಡಿ. ನಿಮಗೇನಾದರೂ ಇದರಲ್ಲಿ ಡೌಟ್ ಆದರೆ ನನ್ನ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.